ವೀಕ್ಷಕರೇ, ಮಾನ್ಯ ಸದಾನಂದ ಗೌಡರು ಈ ರಾಜ್ಯ ಕಂಡ ಅತ್ಯಂತ ಹಸನ್ಮುಖಿ ವ್ಯಕ್ತಿತ್ವದ ಮಾಜಿ ಸಿಎಂ, ನಗುಮುಖದ ಮಾಜಿ ಸಿಎಂ. ಸರಳ ಸಜ್ಜನಿಕೆಯ ವಿಚಾರದಲ್ಲಿ ಬಂದರೆ ಹೌದು, ಸ್ವಲ್ಪ ಸರಳವಾಗೂ ಕೂಡ ಇರ್ತಕ್ಕಂಥವರು. ಅಧಿಕಾರದ ಅವಧಿಯಲ್ಲಿ ಅಥವಾ ಅಥವಾ ಅವರ ಅಧಿಕಾರಕ್ಕೆ ಬಂದಿದ್ದೇ ಒಂದು ರೀತಿ ಲಾಟರಿ ಸಿ ಎಂ ಅಂತ ಹೇಳ್ಬೋದು ಅವ್ರನ್ನ. ಯಡಿಯೂರಪ್ಪ ಅವರ ಜೈಲಿನ ದಿನಗಳಲ್ಲಿ ಅಥವಾ ಯಡಿಯೂರಪ್ಪ ಅವರ ಕೃಪಾ ಕಟಾಕ್ಷದಿಂದ ಯಡಿಯೂರಪ್ಪ ಅವರು ಹೇಳ್ದಂಗೆ ಕೇಳ್ಕೊಂಡು ಹೋಗುವಂತಹ ಮುಖ್ಯಮಂತ್ರಿ ಯಾರಾದರೂ ಬೇಕು ಅನ್ನುವ ದೃಷ್ಟಿಯಿಂದ ಬಿ ಜೆ ಪಿ ನಾಯಕರು ಎಲೆಕ್ಟ್ ಆದಂಥ ಸಿ ಎಂ ಅಲ್ಲ ಇವರು ಸೆಲೆಕ್ಟೆಡ್ ಸಿ ಎಂ ಅಂತಾನೆ ಇವ್ರದ್ದು ಕರಿಬೇಕಾಗುತ್ತೆ. ಇವರ ಅವಧಿಯಲ್ಲಿ ಆದಂಥ ಕೆಲಸ ಕಾರ್ಯ ಏನಂತ ಹೇಳ್ಕೊಳ್ಳಂಗೆ ಕಾಣಿಸ್ತಾ ಇಲ್ಲ. ಇದ್ದಂಥ ಒಂದು ಕಾಲ ಒಂದೂವರೆ ವರ್ಷನೋ ಸಮಯದಲ್ಲಿ ಮದುವೆ ಮಂಜಿಗಳನ್ನು, ಸಮಾರಂಭಗಳನ್ನು ಅಟೆಂಡ್ ಮಾಡಿಕೊಂಡು, ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿಕೊಂಡು, ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಕರೀತಾರೋ ದೇವಸ್ಥಾನಗಳಿಗೋ ಈ ರೀತಿ ತಮ್ಮ ಪತ್ನಿ ದಾಟಿ ಸಮೇತವಾಗಿಯೇ ಹೋಗಿ ಬರ್ತಾ ಇದ್ದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಸದಾನಂದ ಗೌಡರನ್ನ ಹೆಸರಿಸಬಹುದು. ಸದಾನಂದ ಗೌಡರು ಎಲ್ಲೂ ಸಿಟ್ಟು ಮಾಡ್ಕೊಂಡಿದ್ದನ್ನೇ ನಾನು ನೋಡಿಲ್ಲ. ಅಧಿಕಾರಿಗಳಿಗೆ ಗದ್ರಿದ್ದನ್ನು ನಾವು ನೋಡಿಲ್ಲ, ಅಥವಾ ಅಧಿಕಾರಿಗಳಿಗೆ ಗಟ್ಟಿದನಿಯಲ್ಲಿ ಹೇಳಿ ಕೆಲಸ ಮಾಡಿಸಿದ್ದಂಥದ್ದನ್ನು ಕಂಡಿಲ್ಲ. ಸದಾ ನೀವೆಲ್ಲ ನೋಡ್ತಾ ಇರ್ತೀರಿ, ಯಾವಾಗಲೂ ನಾನೀಗಾಗಲೇ ಹೇಳ್ದಂತೆ ನಗುಮುಖದಲ್ಲೇ ಇರ್ತಾರೆ, ನಗ್ತಾ ಇರ್ತಾರೆ. ಸೊ ಹೇಳಿ ಕೇಳಿ ಮಂಗಳೂರು ಅಂದರೆ ಪುತ್ತೂರು ಭಾಗದಿಂದ ಬಂದಂಥವರು ಮಾತನ್ನು ಕೂಡ ಭಾಳ ಚೆನ್ನಾಗಿ ಆಡ್ತಾರೆ, ಯಾಕೆ ನಯವಾಗಿ ಮಾತಾಡ್ತಾರೆ. ಸೊ ಈ ಲಾಟ್ರಿಯಲ್ಲಿ ಸಿ ಎಂ ಆದಂಥ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಇವರು ಯಾರೂ ಕೂಡ ಅಂಥ ಕೆಲಸ ಮಾಡ್ದಂಗೆ ನನಗೇನು ಕಾಣಿಸಿಲ್ಲ. ಯಡಿಯೂರಪ್ಪ ಅವರ ಕೃಪಾ ಕಟಾಕ್ಷದಿಂದನೇ ಇವರೆಲ್ಲರೂ ಬಂದಂಥವರು. ಇಂಥ ಸದಾನಂದ ಗೌಡರು ಈಗ ಯಡಿಯೂರಪ್ಪ ಕುಟುಂಬದ ಕುಡಿ ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಾರಣ ಏನು? ಮೊನ್ನೆ ತಾನೇ ಒಂದು ಆಡಿಯೋ ರಿಲೀಸ್ ಆಯಿತು. ಆಡಿಯೋ ಬಾಂಬ್ ಎಕ್ಸ್ಪ್ಲೋರ್ ಆಯಿತು. ಆಡಿಯೋ ಬಾಂಬ್ ಸಿಡಿದು ಬಿಡ್ತು. ಏನದು ಆಡಿಯೋ ಬಾಂಬ್ ಅಂತ ನೋಡಿದರೆ, ವಿಜಯೇಂದ್ರ ವಿರುದ್ಧವಾಗಿ ಕೇಂದ್ರ ನಾಯಕರೊಬ್ಬರ ಜೊತೆ ಸದಾನಂದ ಗೌಡರು ಮಾತನಾಡಿರುವಂಥ ಆಡಿಯೋ ಎನ್ನಲಾಗ್ತಿದೆ. ಅಗೇನ್ ನಾನು ಅವ್ರದೇ ಅಂತ ಹೇಳ್ತಾ ಇಲ್ಲ. ಈ ಎನ್ನಲಾದ ಆಡಿಯೋದಲ್ಲಿ ಏನೇನಿದೆಯಪ್ಪ ಅಂತಂದರೆ, ಕಿಕ್ ಹಿಮ್ ಔಟ್ ಅಂತ ಮಾತಾಡಿದ್ರಂತೆ. ಯಾರನ್ನ? ವಿಜಯೇಂದ್ರ ಅವ್ರನ್ನ. ಇದೇ ನವೆಂಬರ್ ವೇಳೆಗೆ ವಿಜಯೇಂದ್ರ ಅವರು 3 ವರ್ಷವನ್ನು ಕಂಪ್ಲೀಟ್ ಮಾಡ್ತಾರೆ. ಯುವ ಕುದುರೆ ಅಥವಾ ಯುವ ರಾಜಕಾರಣಿ ಅಂತ ನಾವೇನು ಕರಿತೀವಲ್ಲ, ವಿಜಯೇಂದ್ರ ಅವರು ಮೊದಲ ಬಾರಿಗೆ ಶಾಸಕರಾದರೂ ಕೂಡ ತಂದೆಯ ರಾಜಕೀಯ ಶಕ್ತಿ, ಅಣ್ಣನ ರಾಜಕೀಯ ಶಕ್ತಿ, ಕುಟುಂಬದ ರಾಜಕೀಯ ಶಕ್ತಿ ಮತ್ತು ತಮ್ಮ ಸ್ವಂತ ಬಲ, ಇದೆಲ್ಲದರಿಂದನೂ ವಿಜಯೇಂದ್ರ ಬೆಳೆದಿದ್ದಾರೆ. ವಿಜಯೇಂದ್ರ ಅವರು ರಾಜ್ಯ ಬಿ ಜೆ ಪಿಯ ಚುಕ್ಕಾಣಿಯನ್ನು ಹಿಡಿದು 3 ವರ್ಷ ಆಗುತ್ತೆ. ನಾನು ಅಂದ್ಕೊಂಡಿರೋ ಮಟ್ಟಿಗೆ ಸ್ವಲ್ಪ ಸರಿಯಾಗಿ ನಡೆಸ್ತಾನೂ ಕೂಡ ಇದ್ದಾರೆ. ಕೆಲವು ವಿಚಾರಗಳಲ್ಲಿ ಅವರಿಗೆ ಎಲ್ಲರನ್ನೂ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕಾಗ್ತಾ ಇಲ್ಲ. ಹಿರಿಯರು ಕಿರಿಯರು ಅನ್ನುವ ವ್ಯತ್ಯಾಸ ಬಿ ಜೆ ಪಿ ಪಾರ್ಟಿಯಲ್ಲಿ ಇದ್ದೇ ಇದೆ. ಹಾಗಾಗಿನೇ ಒಂದು ಬಣ ಯಾವಾಗಲೂ ಅವ್ರ ವಿರುದ್ಧನೇ ಮಾತಾಡ್ತಾ ಇರುತ್ತೆ. ಇನ್ನು ಕೆಲವರು ಅವ್ರ ವಿರುದ್ಧ ಮಾತನಾಡಿ ಈಗಾಗಲೇ ಚೀಮಾರಿಯನ್ನು ಹಾಕಿಸ್ಕೊಂಡು ಪಕ್ಷದಿಂದನೂ ಹೊರ ಹೋಗಿದ್ದಾರೆ. ಅದರಲ್ಲಿ ಯತ್ನಾಳ್ ಮೊದಲ ಸಾಲಲ್ಲಿ ನಿಲ್ತಾರೆ. ಕುಮಾರ ಬಂಗಾರಪ್ಪ ಅವರು ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಬಿ ಪಿ ಹರೀಶ್ ಇರ್ಬೋದು, ಅಥವಾ ಜಾರಕಿಹೊಳಿ ಕುಟುಂಬದ ರಮೇಶ್ ಜಾರಕಿಹೊಳಿ ಇರ್ಬೋದು, ಇವರೆಲ್ಲರೂ ಕೂಡ ವಿಜಯೇಂದ್ರ ಅವರ ವಿರುದ್ಧ ಬಣದಲ್ಲಿ ಇರುವಂಥ ನಾಯಕರು. ಆ ಸಾಲಲ್ಲಿ ಈಗ ಸದಾನಂದ ಗೌಡರು ಸೇರಿಕೊಂಡ್ರ ಅನ್ನೋ ಅನುಮಾನ ಕಾಣಿಸ್ತಾ ಇದೆ. 3 ವರ್ಷ ಆಗ್ತಾ ಇದ್ದಂಗೆ ವಿಜಯೇಂದ್ರ ಅವರನ್ನ ಪಕ್ಷದಿಂದ ಕಿತ್ತು ಹಾಕಬೇಕು ಅನ್ನೋ ಮಾತನ್ನ ಎನ್ನಲಾದ ಆಡಿಯೋದಲ್ಲಿ, ಅಂದರೆ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋದಲ್ಲಿ ಮಾತನಾಡಿದಾರಂತೆ ಸದಾನಂದ ಗೌಡರು. ಸೊ ಸದಾನಂದ ಗೌಡರ ಬಗ್ಗೆನೇ ಮತ್ತಿಷ್ಟು ಮಾತಾಡೋದಾದರೆ, ಸದಾನಂದ ಗೌಡರಿಗೆ ಈ ಆಡಿಯೋ ವಿಡಿಯೋ ಹೊಸದಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇದೇ ಸದಾನಂದ ಗೌಡರು ಯುವತಿಯೊಬ್ಬಳ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವ ಕೆಲವು ದೃಶ್ಯಾವಳಿಗಳು ಹಿಂದೆ ಹರಿದಾಡಿದ್ವು. ಯುವತಿಯೋ ಅಥವಾ ಆಂಟಿಯೋ ಅವರವರ ಪರಿಭಾವನೆಗೆ ಬಿಟ್ಟಿದ್ದು.
ಸೊ ಎನ್ನಲಾದ ಅದು ಕೂಡ ಅಗೈನ್ ನಾನು ಹೇಳ್ತಾ ಇರೋದು ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋದಲ್ಲಿ ಮತ್ತೆ ಹಿಂದೆ ವಿಡಿಯೋದಲ್ಲಿ ಇದೆಲ್ಲದೂ ಕೂಡ ಜಗಜ್ಜಾಹಿರಾಗಿತ್ತು. ನಿಮಗೂ ಕೂಡ ಅದು ಗೊತ್ತಿದೆ. ಸದಾನಂದ ಗೌಡರು ಮಾಜಿ CM ಹೌದು, ಪಕ್ಷದ ಅಧ್ಯಕ್ಷರಾಗಿದ್ದರು, ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದ ನಂತರ ಕೇಂದ್ರ ರೈಲ್ವೆ ಸಚಿವರು ಕೂಡ ಆದರು, ರಾಜ್ಯ ಖಾತೆಯ ರೈಲ್ವೆ ಸಚಿವರು ಕೂಡ ಆದರು. ಸದಾನಂದ ಗೌಡ್ರೇ ಹೇಳುವಂತೆ ಅವರಿಗೆ ಪಕ್ಷ ಏನು ಬೇಕೋ ಅದೆಲ್ಲವನ್ನೂ ಕೊಟ್ಟಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಬೆಳೆದಂಥ ಅಥವಾ RSS ಬ್ಯಾಕ್ಗ್ರೌಂಡಿಂದ ಬೆಳೆದಂಥ ಸದಾನಂದ ಗೌಡರು ರಾಜ್ಯದ ಮುಖ್ಯಮಂತ್ರಿಯಾಗಿ, MP ಆಗಿ, MLA ಆಗಿ, ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ಅನ್ನುವಂತೆ ಕೇಂದ್ರ ಸಚಿವರು ಕೂಡ ಆಗ್ಬಿಟ್ರು. ಅದೆಲ್ಲವೂ ಅವರವರಿಗೆ ಇರುವಂಥ ನಸೀಬು ಅಥವಾ ಅವರವರು ರಾಜಕೀಯದಲ್ಲ ಮಾಡಿದಂಥ ಸಾಧನೆ ಅಥವಾ ರಾಜಕೀಯದಲ್ಲಿ ತೋರಿದಂಥ ಇಚ್ಛಾಶಕ್ತಿ, ಇದಕ್ಕದೆಲ್ಲ ಆಗಿದೆ. ಓಕೆ, ಒಪ್ಕೊಳ್ಳೋಣ ಸದಾನಂದ ಗೌಡ್ರನ್ನ. ಆದರೆ ಈ ಆಡಿಯೋ ಸಂಚಲನ ಇದೆಯಲ್ಲ, ಸದಾನಂದ ಗೌಡ್ರದ್ದು ಎನ್ನಲಾದ ಆಡಿಯೋದಲ್ಲಿ ಈ ಆಡಿಯೋ ಅಥವಾ ಆಡಿಯೋ ಬಾಂಬ್ ಅಂತ ಏನು BJP ವಲಯದಲ್ಲಿ ಸಂಚಲನ ಉಂಟಾಗಿದೆಯಲ್ಲ, ಈ ಆಡಿಯೋ ಅಥವಾ ಆಡಿಯೋ ಬಾಂಬ್ ಎಷ್ಟು ಜಾಗವನ್ನು ಸುಡುತ್ತೆ ಅಥವಾ ವಿಜಯೇಂದ್ರ ಅವರನ್ನು ಇದು ಸುಡುತ್ತಾ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ನನಗಂತೂ ಇದು ವಿಜಯೇಂದ್ರ ಅವರನ್ನ ಕೆಳಗಿಳಿಸುವ ಮಟ್ಟಕ್ಕೆ ಈ ಆಡಿಯೋ ಸಂಚಲನ ಉಂಟು ಮಾಡುತ್ತೆ ಅಥವಾ ಉಂಟಾಗ್ಬಿಡುತ್ತೆ ಅಂತ ನನಗನ್ಸಲ್ಲ. ಹಿಂದೆ ಯಡಿಯೂರಪ್ಪನವ್ರನ್ನು ಕೆಲವು ಆಡಿಯೋ ಬಂದಂಥ ಸಂದರ್ಭದಲ್ಲಿ ಇಳಿದಿರಬಹುದು. ವಿಜಯೇಂದ್ರ ಅವರು ಇದೊಂದು ಕಾರಣಕ್ಕೆ ಇಳಿಸ್ತಾರೆ ಅಥವಾ ಇಳಿತಾರೆ ಅಂತ ನನಗೆ ಅನಿಸಲ್ಲ. ಕಾರಣ ಏನು ಅಂತಂದರೆ, ಯಾಕಾಗಿ ಈ ಸದಾನಂದ ಗೌಡರು ವಿಜಯೇಂದ್ರ ಮೇಲೆ ಸಿಟ್ಟು ನೋಡಿದರೆ ಹಿರಿಕಿರಿಯರ ವ್ಯತ್ಯಾಸ. ಮೊದಲೇ ಮುಖ್ಯಮಂತ್ರಿ ಆದವರು, ವಿಜಯೇಂದ್ರ ಇನ್ನೂ ಬೆಳೀತಾ ಇರೋರು ಅಂತ ಈ ಭಾವನೆ BJPಯ ಸಾಕಷ್ಟು ಮಂದಿಯಲ್ಲಿ ಇದೆ. ತಾಳಮೇಳ ಸರಿ ಹೋಗ್ತಾ ಇಲ್ಲ, ಫೋನ್ ತೆಗಿತಾ ಇಲ್ಲ, ವಿಜಯೇಂದ್ರ ಅವರು ತಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ತಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಮೊನ್ನೆ ತಾನೇ ರಾಜ್ಯಸಭಾ ಚುನಾವಣೆ ಬಂತು. ರಾಜ್ಯಸಭೆಯ ಚುನಾವಣೆಯಲ್ಲಿ BJP ಘಟಕದಿಂದ ಸದಾನಂದ ಗೌಡರನ್ನ ರಾಜ್ಯಸಭೆಗೆ ಕಳಿಸ್ಬೇಕು ಅಂತ ಲೆಕ್ಕಾಚಾರ ಇತ್ತು. ಈ ಪರವಾಗಿ ಬ್ಯಾಟಿಂಗನ್ನು ವಿಜಯೇಂದ್ರ ಮಾಡಿಲ್ಲ ಅನ್ನೋದು. ಹಾಗಾಗಿಯೇ ಈ ಪರವಾಗಿ ಬ್ಯಾಟಿಂಗ್ ಮಾಡದೇ ಇರುವ ಕಾರಣಕ್ಕೆ ಸದಾನಂದ ಗೌಡರು ಬೇಸರ ಮಾಡಿಕೊಂಡು ವಿಜಯೇಂದ್ರ ಅವರ ವಿರುದ್ಧ ಒಂದು ಆಡಿಯೋ ಬಾಂಬನ್ನು ಸಿಡಿಸಿದ್ದಾರೆ, ಕೇಂದ್ರ ನಾಯಕರ ಜೊತೆ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಸ್ವಲ್ಪ ಹಿಂದೆ ನೋಡೋದಾದರೆ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟನ್ನು ಶೋಭಾ ಕರಂದ್ಲಾಜೆ ಅವರಿಗೆ ಕಳೆದ ಬಾರ ನೀಡಲಾಯಿತು. ಅವರು ಕೂಡ ಈಗ ಕೇಂದ್ರ ಸಚಿವರು. ಸದಾನಂದ ಗೌಡರಿಗೆ ಪಕ್ಷದಲ್ಲಾಗಲಿ ಅಥವಾ ಸಾಂವಿಧಾನಿಕವಾಗಲಿ ಯಾವುದೇ ಸ್ಥಾನಮಾನ ಈಗ ಸದ್ಯಕ್ಕಿಲ್ಲ. ಅವರೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಹೇಳಿ ಕೇಳಿ ಅಮಿತ್ ಶಾ ಅವರೇ, ಮೋದಿ ಅವರೇ ಅವರಿಗೀಗ ಗೇಟ್ ಪಾಸನ್ನು ನೀಡಿದ್ದಾರೆ. ನೀವು ಮನೇಲಿ ಕೂತ್ಕೊಳ್ಳಿ, ಮನೇಲಿ ಮೊಮ್ಮಕ್ಕಳನ್ನ ಆಡಿಸಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಗೇಟ್ ಪಾಸನ್ನು ಕೊಟ್ಟಾಗಿದೆ. ರಾಜ್ಯಸಭೆಗಾದರೂ ಆಗಬಹುದಾ ಅಂತ ನೋಡಿದ್ರು, ಅದು ಕೂಡ ಆಗಿಲ್ಲ. ಹಿಂದಿನ ಬಾರಿ MP ಎಲೆಕ್ಷನ್ನಲ್ಲೂ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಪಕ್ಷದಲ್ಲೂ ಅಂಥ ಜವಾಬ್ದಾರಿಯುತ ಸ್ಥಾನ ಯಾವುದೂ ಇಲ್ಲ. ಹಾಗಾಗಿ ಈ ಆಡಿಯೋ ಅಷ್ಟೊಂದು ಸಂಚಲನವನ್ನು, ಏನೇ ಸಂಚಲನವನ್ನು ಜನರ ವಲಯದಲ್ಲಿ ಅಥವಾ ವಿರೋಧ ಪಕ್ಷದ ವಲಯದಲ್ಲಿ ಉಂಟು ಮಾಡಿದರೂ ಕೂಡ ವಿಜಯೇಂದ್ರ ಅವರ ಸ್ಥಾನಕ್ಕೆ ಧಕ್ಕೆ ತರುವುದಿಲ್ಲ ಅಂತ ನನಗನ್ನಿಸುತ್ತೆ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ.